ಹಿಂಗೆಲ್ಲ ಹತ್ತಾರು ಸಮಸ್ಯೆಗಳಿಂದ ಎದುರಿಸ್ತಾ ಇರ್ತಾರೆ ಹೆಣ್ಮಗಳು. ಆಕಿದು ಬೋನ್ ಡೆನ್ಸಿಟಿ ಕಡಿಮೆ ಆಗೋದ್ರಿಂದ ಬ್ಯಾಕ್ ಪೇನ್ ಬರ್ತದ, ಹೈಟ್ ರಿಡಕ್ಷನ್ ಆಗ್ತದ. ಹೈಟ್ ರಿಡಕ್ಷನ್ ಅಂತಂದ್ರೆ ಗಿಡ್ ಕಾಣಿಸ್ತಾರ. ಯಾಕೆ ಗಿಡ್ ಕಾಣಿಸ್ತಾರ ಅಂದ್ರೆ ಬೆಂಡ್ ಆಗಿರ್ತಾರ ಅವ್ರು. ಇದು ಹಳ್ಳಿ ಒಳಗ್ ಬಹಳ ಕಾಣಿಸ್ತಿತ್ತು ಅಂತ ಹೇಳ್ದೆ ನಾನು ಆಗ್ಲೇ. ಹಳ್ಳಿ ಒಳಗ್ ಬಹಳ ಮಂದಿ ಬೆಂಡ್ ಆಗ್ಬಿಡ್ತಿದ್ರು. ಈಗ ಯಾಕೋ ಸ್ವಲ್ಪ ಮಟ್ಟಿಗೆ ಅಷ್ಟು ತೀರಾ ಕಾಣಂಗಿಲ್ಲ. ಮೇ ಬಿ ಒಳ್ಳೆ ಆಹಾರವನ್ನು ತಗೊಂತಿರ್ಬೋದು, ಅಥವಾ ಮೆಡಿಸಿನ್ಸ್ ಅಥವಾ ಹೆಲ್ತ್ ಅವೇರ್ನೆಸ್ ಹೆಚ್ಚಿಗೆ ಆಗಿರೋದ್ರಿಂದ ಇರ್ಬೋದು. ದಟ್ ಇಸ್ ಒನ್ ಆಫ್ ದ ಗುಡ್ ಸೈನ್ಸ್. ಆಮೇಲೆ ಇದ್ರ ಜೊತೆಗೆ ಏನಾಗ್ತದ ಅಂತಂದ್ರೆ ಆಕೆಯಲ್ಲಿ ಪ್ರೋಟೀನ್ ಮತ್ತು ವೈಟಮಿನ್ ಡಿ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗೋದ್ರಿಂದ ಬಹಳ ವೀಕ್ ಆಗ್ಲಿಕ್ಕೆ ಶುರು ಆಗ್ತಾಳ. ಕೊಲಾಜನ್ ಬಹಳ ಕಡಿಮೆ ಆಗ್ಲಿಕ್ಕೆ ಶುರು ಆಗ್ತದ. ಇಂಥ ಹೆಣ್ಮಕ್ಳಿಗೆ ಕೊಲಾಜನ್ ಕಡಿಮೆ ಆಯ್ತು ಅಂತಂದ್ರ ದೇಹದೊಳಗ ಜಲ್ದಿನ ರಿಂಕಲ್ಸ್ ಬರಕ್ ಶುರು ಆಗ್ತಾವ. ಸ್ಕಿನ್ ಎಲ್ಲ ಮುದುಡ್ ಆಗ್ಲಿಕ್ಕೆ ಶುರು ಆಗ್ತದ. ಮುಖದ ಮೇಲೆಲ್ಲ ರಿಂಕಲ್ಸ್ ಬರಕ್ ಶುರು ಆಗ್ತದ. ಹಣಿ ಮೇಲೆಲ್ಲ ರಿಂಕಲ್ಸ್. ಒಟ್ನಲ್ಲಿ ಮುಪ್ಪಿನ ಲಕ್ಷಣಗಳು ಎಲ್ಲವೂ ಕಾಣ್ಲಿಕ್ಕೆ ಶುರು ಆಗ್ತಾವ. ನಾವು ಕೊಲಾಜನ್ ಫೈಬರ್ ಕಡಿಮೆ ಆಗ್ಲಾರ್ದಂಗ್ ನೋಡ್ಕೋಬೇಕು. ಕೊಲಾಜನ್ ಕಂಟೆಂಟ್ ಚಲೋ ಇರುವಂಗ ನೋಡ್ಕೋಬೇಕು. ಬೋನ್ ಡೆನ್ಸಿಟಿ ಸರಿಯಾಗಿ ಮೇಂಟೈನ್ ಮಾಡ್ಬೇಕು. ಅಂದ್ರೆ ಆ ಯಂಗ್ನೆಸ್ ಅಥವಾ ಯೂತ್ ಆ ಒಂದು ಲುಕ್ ಅನ್ನ ನಾವು ಕಾಪಾಡ್ಕೋಬಹುದು. ಇನ್ನು ಈ ಹಾರ್ಮೋನಲ್ ಇಷ್ಟೊಂದು ಸಿಕ್ಕಾಪಟ್ಟಿ ಡಿಸ್ಟರ್ಬೆನ್ಸ್ ಆಗೋದ್ರಿಂದ ಆಕೆಯ ಹಾರ್ಟ್ ಹೆಲ್ತ್ ಡ್ಯಾಮೇಜ್ ಆಗ್ಲಿಕ್ಕೆ ಶುರು ಆಗ್ತದೆ. ಪದೇ ಪಾಲ್ಪಿಟೇಷನ್ಸ್ ಆಗೋದು ಅಥವಾ ಸ್ವೆಟಿಂಗ್ಸ್ ಬರೋದು, ಇವೆಲ್ಲ ಆಗೋದ್ರಿಂದ ಸಮ್ ಟೈಮ್ಸ್ ಕೆಲವು ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗ್ತದೆ. ನಾನು ಆಗಲೇ ಹೇಳಿದೆ, ಫ್ಯಾಟ್ ಡೆಪಾಸಿಷನ್ ಆಗ್ತಾ ಹೋಗಿ ಸಮ್ಟೈಮ್ಸ್ ಫ್ಯಾಟಿ ಲಿವರ್ ಬರ್ಬೋದು, ಅಥವಾ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಎಲ್ಲ ಶುರುವಾಗ್ತಾವು. ಹಾರ್ಟ್ ಬ್ಲಾಕೇಜಸ್ ಆಗುವಂತ ಚಾನ್ಸಸ್ ಬಹಳ ಇರ್ತಾವು. ಮೆನೋಪೋಸ್ ಆದ್ಮೇಲೆನೆ ಇಂಥ ಸಮಸ್ಯೆಗಳು ಶುರುವಾಗ್ತಾವು. ಆಮೇಲೆ ಡ್ರೈನೆಸ್ ಆಫ್ ದ ಸ್ಕಿನ್, ಬಹಳ ತೆಳ್ಳಗನು ಆಗ್ತದ ಮತ್ತು ಸ್ಕಿನ್ ಬಹಳ ಡ್ರೈ ಆಗ್ಲಿಕ್ಕೆ ಶುರುವಾಗ್ತದ. ವಿತ್ ರಿಂಕಲ್ಸ್ ಎಲ್ಲ ಶುರುವಾಗ್ತಾವ. ಹೇರ್ ಫಾಲಿಂಗ್, ವಿಪರೀತವಾದಂತ ಹೇರ್ ಫಾಲಿಂಗ್ ಇರ್ತದೆ. ಕೂದಲು ಥಿನ್ನು ಆಗ್ತಾವು ಮತ್ತು ವಿಪರೀತವಾಗಿ ಉದುರ್ಲಿಕ್ಕೆ ಶುರು ಆಗ್ತಾವ. ಅದಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು. ಅದನ್ನ ಸರಿಯಾಗಿ ರೆಕ್ಟಿಫಿಕೇಶನ್ ಮಾಡ್ಬೇಕು. ಮೆನೋಪಾಸ್ ಆದಂತ ಹೆಣ್ಮಕ್ಳೊಳಗೆ ಇದು ಕಾಮನ್. ಇದು ಎಲ್ಲಾದ್ರ ಜೊತೆಗೆ ಇನ್ನೊಂದು, ಆಕೆ ಪರ್ಸನಲ್ ಆಗಿ ವಜೈನಲ್ ಡ್ರೈನೆಸ್ ಆಗ್ಲಿಕ್ಕೆ ಶುರು ಆಗ್ತದೆ. ಆಟೋಮೆಟಿಕಲಿ ಆಕೆಗೆ ಎವರ್ಷನ್ ಟುವರ್ಡ್ಸ್ ಸೆಕ್ಸ್, ಆಕೆಗೆ ಒಂದು ಲೈಂಗಿಕ ಆಸಕ್ತಿ ಬಹಳ ಕಡಿಮೆ ಆಗೋದ್ರಿಂದ ಆಕೆಗೆ ಬೇಡ ಅನಿಸ್ಲಿಕ್ಕೆ ಶುರು ಆಗ್ತದ. ಆವಾಗ ಆಟೋಮೆಟಿಕಲಿ ಆಕೆ ಒಳಗಡೆಯಿಂದ ಒಂದು ಇನ್ಸೆಕ್ಯೂರಿಟಿ ಕಾಡ್ಲಿಕ್ಕೆ ಶುರು ಆಗ್ತದ. ಅಂದ್ರೆ ನೋಬಡಿ ಈಸ್ ಕೇರಿಂಗ್ ಮೀ, ನನ್ನ ಹಸ್ಬೆಂಡ್ ನನ್ ಬಿಟ್ಟು ಬೇರೆ ಎಲ್ಲೋ ಹೊಂಟಾರ ಅನ್ನುವಂತ ಅದು ಒಂದು ಇನ್ಸೆಕ್ಯೂರಿಟಿ ಕಾಡ್ತದ. ಅದರಿಂದ ಆಕೆ ಮತ್ತೆ ಮೆಂಟಲಿ ಅಫೆಕ್ಟ್ ಆಗ್ಲಿಕ್ಕೆ ಶುರು ಆಗ್ತಾಳ. ಹಿಂಗ ಫಿಸಿಕಲಿ ಅಂಡ್ ಮೆಂಟಲಿ ಒಬ್ಬ ಹೆಣ್ಣುಮಗಳು ಬಹಳಷ್ಟು ಒಂದ್ ರೀತಿ ಗೊಂದಲಮಯವಾದಂತಹ ಪರಿಸ್ಥಿತಿ ಒಳಗೆ ಎಂಟರ್ ಆಗ್ತಾಳೆ. ಈ ಸಮಯದೊಳಗ ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ಒಂದು ಪ್ರಕೃತಿನೇ ಈ ರೀತಿಯಾಗಿ ಮಾಡಿರೋದ್ರಿಂದ ಇದಕ್ಕೆ ಹೆಣ್ಣು ಮಗಳು ಮೊದಲು ಬಲಿ ಆಗ್ತಾಳೆ. ಎರಡನೇದು ಸಮಾಜ, ಮೂರನೇದು ಫ್ಯಾಮಿಲಿ. ಫಸ್ಟ್ ಎರಡನೇದೇ ಫ್ಯಾಮಿಲಿ ಅಂತ ಹೇಳ್ಬೇಕು. ಸಮಾಜ ಮತ್ತು ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಸಫರ್ ಆಗೋದಕ್ಕೆ ಮುಖ್ಯವಾದ ಕಾರಣ, ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂದ್ರೆ ಹೆಣ್ಣು ಮಗಳೇ ಇದಕ್ಕೆ ಮುಖ್ಯವಾಗಿ ಕಾರಣ. ಆಕಿನೇ ಇದನ್ನ ಡಿಸೈಡ್ ಮಾಡ್ಕೋಬೇಕು. ಇದ್ರೊಳಗೆ ನಾನು ಯಾವ ಸಮಸ್ಯೆಗಳಿಂದ ಹೊರಗೆ ಬರ್ಬೇಕು, ಹೆಂಗ್ ಹೊರಗೆ ಬರ್ಬೇಕು, ಸಾಕಷ್ಟು ದಾರಿಗಳದಾವ್. ಆಕ್ಚುಲಿ ನನ್ನ ಪ್ರಕಾರ ಹೆಣ್ಣು ಮಕ್ಕಳ ನಿಜವಾದ ಜೀವನ ಶುರು ಆಗೋದೇ ಆಫ್ಟರ್ 40 years ಅಂತ ನನಗೆ ಅನಿಸ್ತದ. ಯಾಕಂದ್ರೆ ಅದಕ್ಕಿಂತ ಮುಂಚೆ ಆಕಿ ಬರೀ ಬೇರೆಯವ್ರನ್ನ ಪ್ಲೀಸ್ ಮಾಡೋದ್ರಾಗ ಮುಗಿದು ಹೋಗ್ಬಿಡ್ತದ್ರಿ. ಸಣ್ಣಕ್ಕಿದ್ದಾಗ ಅಪ್ಪ ಅಮ್ಮ ಅದು ಹಂಗಾತು ಹಿಂಗಾತು, ಅದು ಅಭ್ಯಾಸ ಮಾಡು, ವಿದ್ಯಾಭ್ಯಾಸ ಆಯ್ತು, ಒಂದ್ ಏಜ್ ಆದ್ಮೇಲೆ ಮದುವೆ ಆಯ್ತು, ಗಂಡ ಮಕ್ಕಳು, ಅತ್ತಿ ಮಾವ, ಫ್ಯಾಮಿಲೀಸು, ಬರೀ ಇವ್ರೊಳಗ ಹೋಗ್ಬಿಡ್ತದ. ತನ್ನ ಹೆಲ್ತ್ ಏನು, ತನ್ನ ಬಾಡಿ ಕಾಂಪೋಸಿಷನ್ ಹೆಂಗದ, ತನ್ನ ಮೆಂಟಲ್ ಸ್ಟೇಟಸ್ ಹೆಂಗದ, ತನ್ನ ಅಚೀವ್ಮೆಂಟ್ಸ್ ಏನು, ಯಾವ ರೀತಿಯಾಗಿ ಮಾಡ್ಕೋಬೇಕು, ತನ್ನ ಲೈಫ್ ಅನ್ನ ಹೆಂಗ್ ಫ್ರೇಮ್ ಮಾಡ್ಕೋಬೇಕು ಅನ್ನೋದು ಆಕಿ ಡ್ಯೂಟಿ, ವಿಚಾರ ಮಾಡ್ಬೇಕಾದಂಥದ್ದು ಡ್ಯೂಟಿ. ಬಟ್ ಮೋಸ್ಟ್ ಆಫ್ ದ ವಿಮೆನ್ ದೇ ಡೋಂಟ್ ಡೂ ಇಟ್. ಬಟ್ ಹಂಗಂತ ಹೇಳಿ 45 ವರ್ಷ ಆದ್ಮೇಲೆ ನಮ್ದೆಲ್ಲಾ ಮುಗೀತು ಅಂತಲ್ಲ. ಆವಾಗ್ಲೇ ಆಕ್ಚುಲಿ ಆಕೆಯ ಜೀವನ ಶುರುವಾಗ್ತದ. ಅವರು ಸರಿಯಾಗಿ ಅದನ್ನ ಆರ್ಟಿಕ್ಯುಲೇಟ್ ಮಾಡ್ಕೊಂಡ್ರು, ಕರೆಕ್ಟ್ ಆಗಿ ಅದನ್ನ ಪಾಸಿಟಿವ್ ವೇ ಒಳಗೆ ತಗೊಂಡ್ರೆ, ಈ ಒಂದು ಟ್ರಾನ್ಸಿಷನ್ ಅನ್ನ ಸರಿಯಾಗಿ ಪಾಸಿಟಿವ್ ಅಪಾರ್ಚುನಿಟಿ ಆಗಿ ಅದನ್ನ ತಗೊಂಡ್ರೆ ಆಕೆಯ ಲೈಫ್ ಅನ್ನ ಬಹಳ ಬ್ಯೂಟಿಫುಲ್ ಆಗಿ ರೂಪಿಸ್ಕೋಬಹುದು ಮತ್ತು ತಾನ ಅಚೀವ್ಮೆಂಟ್ ಕೂಡ ಮಾಡಬಹುದು. ಒಳ್ಳೆ ರೀತಿಯ ಲೈಫ್ ಅನ್ನ ನಡೆಸಬಹುದು. ಯಾವ ರೀತಿಯಾಗಿ ಒಳ್ಳೆ ಲೈಫ್ ಅನ್ನ ನಡೆಸಬೇಕು, ಅದು ಪ್ರಾಕ್ಟಿಕಲ್ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋ ಒಳಗೆ ನೋಡೋಣ ಅಂತ. ಅಲ್ಲಿವರೆಗೂ ನೀವು ಕಾಯ್ತಾ ಇರಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಲೈಕ್ ಆತಂದ್ರೆ ದಯವಿಟ್ಟು ನಿಮ್ಮ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡಿ. ಅಷ್ಟೇ ಅಲ್ಲ, ಈಗ ನನ್ನ ಫ್ರೆಂಡ್ಸ್ಗೆ ಅಷ್ಟೇ ಶೇರ್ ಮಾಡೋದಲ್ಲ, ಎಸ್ಪೆಷಲಿ ಇಂಥ ವಿಡಿಯೋಗಳನ್ನ ನೀವಷ್ಟೇ ನೋಡ್ಬೇಡ್ರಿ, ನಿಮ್ಮ ಮನೆಯೊಳಗಿರುವಂತ ಗಂಡಸರಿಗೆ ಈ ಲಿಂಕ್ ಅನ್ನ ನೀವು ಶೇರ್ ಮಾಡ್ರಿ. ಅವ್ರಿಗೆ ಗೊತ್ತಾಗ್ಬೇಕು ತಮ್ಮ ಮನೆ ಹೆಣ್ಮಕ್ಳು ಏನೇನ್ ಫೇಸ್ ಮಾಡ್ಲಿಕ್ಕತ್ತಾರ, ಯಾವ ರೀತಿಯಾಗಿ ಸಫರ್ ಆಗ್ಲಿಕ್ಕತ್ತಾರ ಅಂತ ಹೇಳಿ. ಓಕೆ, ಅದಕ್ಕೋಸ್ಕರ
ಇದನ್ನ ನೀವು ನಿಮ್ ಗಂಡಸರಿಗೆ ಶೇರ್ ಮಾಡ್ರಿ. ನಾ ಯಾಕೆ ಇದನ್ನ ಗಂಡಸರಿಗೆ ನಿಮ್ಮ ಗಂಡ ಮಕ್ಕಳಿಗೆ ಇದನ್ನ ಶೇರ್ ಮಾಡ್ರಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಅನ್ಫಾರ್ಚುನೇಟ್ಲಿ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಅವರು ನೋಡ್ರಿ, ನಮ್ಮಲ್ಲಿ ಎಷ್ಟೋ ಜನ ಹೆಣ್ಮಕ್ಳನ್ನ ಹೆಂಡತಿಯರನ್ನ ತೋರಿಸ್ಲಿಕ್ಕೆ ಗಂಡ್ಮಕ್ಳು ಬರ್ತಾರ. ಅವರು ಆಫ್ಟರ್ ಮೆನೋಪೋಸ್ ಆಗಿ ಏನೋ ಒಂದು ಫೇಸ್, ಯಾವ್ದೋ ಒಂದು ಗೊಂದಲ್ನೊಳಗೆ ಇರ್ತಾಳ. ಅವಾಗ ಗಂಡ್ಮಕ್ಳು ಹೇಳೋದೇನ್ ಗೊತ್ತಾ, ನೀವು ಒಪ್ತಿರೋ ಬಿಡ್ತಿರೋ, ಇದು ನಮ್ಮಲ್ಲಿ ಬರೋ ಪೇಷಂಟ್ಸ್ ಹೇಳೋ ಮಾತು. ನೋಡ್ರಿ ಮೇಡಮ್, ಯಾವಾಗ್ಲೂ ಡಲ್ ಆಗಿ ಇರ್ತಾಳ. ಈಗೇನ್ ಉಣ್ಣಾಕ್ ಕೊರ್ತಿಲ್ಲ, ತಿನ್ನಾಕ್ ಕೊರ್ತಿಲ್ಲ, ಉಡಾಕ್ ಕೊರ್ತಿಲ್ಲ, ತೊಡಾಕ್ ಕೊರ್ತಿಲ್ಲ, ಎಲ್ಲಾ ಐತಿ, ಆದ್ರೂ ಯಾವಾಗ ನೋಡಿದ್ರೆ ಡಲ್ ಇರ್ತಾಳ್ರಿ ಅಂತ ಹೇಳ್ತಾರ. ಅಂದ್ರ ಅರ್ಥ ಏನು, ಹೆಣ್ಮಕ್ಳು ಇರೋದು ಬರೀ ಉಣ್ಣಾಕ, ತಿನ್ನಾಕ, ಉಡಾಕ ಅಂದ್ರೆ ಬಟ್ಟೆ ಉಡೋಕ, ತೊಡಾಕ ಅಂದ್ರೆ ಬಂಗಾರ ಹಾಕೋ, ಇಷ್ಟ ಕೊಟ್ಟು ಬಿಟ್ರೆ ಆಕೆ ಯಾವಾಗ್ಲೂ ಕಿಲ ಅಂತ ನಕ್ಕೊಂತ ಇರ್ತಾಳ. ಇರಬೇಕು ಅನ್ನೋದು ತಪ್ಪು. ಆಕೆ ಒಳಗಡೆ ಆಂತರಿಕವಾಗಿ ಏನೊಂದು ಹಾರ್ಮೋನ್ಗಳ ಯುದ್ಧ ನಡೀತಿರ್ತದಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾನು ಯಾವ್ದಾದ್ರು ಫಂಕ್ಷನ್ಸಿಗೆ, ಎಲ್ಲಾದ್ರೂ ವಿಮೆನ್ಸ್ ಡೇ ಅಥವಾ ಹೆಣ್ಣು ಮಕ್ಕಳ ಹೆಲ್ತ್ ಬಗ್ಗೆ ಟಾಕ್ ಅಂತ ತಿಳ್ಕೊಂಡು ನಾನು ಸುಮಾರು ನನ್ನನ್ನ ಗೆಸ್ಟ್ ಅಂತ ಕರೀತಾರೆ. ಅವಾಗ ನಾ ಹೇಳೋದು ಒಂದೇ, ದಯವಿಟ್ಟು ಬರೀ ಹೆಣ್ಮಕ್ಳಷ್ಟೇ ಸೇರ್ಕೊಂಡು ಹೆಣ್ಮಕ್ಳ ಸಮಸ್ಯೆಗಳನ್ನ ಡಿಸ್ಕಸ್ ಮಾಡಿದ್ರಾಗ ಅರ್ಥ ಇಲ್ಲ. ಇದನ್ನ ಅವ್ರವ್ರ ಮನೆಯ ಗಂಡಸ್ರ ಅರ್ಥ ಮಾಡ್ಕೋಬೇಕು. ಅವ್ರ ಮಕ್ಕಳು ಮತ್ತು ಅವ್ರ ಗಂಡದ್ರು ಬರ್ಬೇಕು. ಅಂದ್ರೆ ಆ ಕಾರ್ಯಕ್ರಮಕ್ಕೆ ಬಂದು ನಾನು ನನ್ನ ಸ್ಪೀಚ್ ಅನ್ನು ಕೊಡ್ತೀನಿ ಅಂತ ಹೇಳ್ತೇನೆ. ನಾನು ಲಿಟ್ರಲಿ ಅವ್ರು ಅರ್ಥ ಮಾಡ್ಕೋಬೇಕು. ಒಳ್ಳೆ ಎಜುಕೇಟೆಡ್ ಪೀಪಲ್ ಈ ಮಾತು ಹೇಳ್ತಾರೆ. ಏನಾಗಿದ್ರೆ ಈಗ ಉಣ್ಣಾಕೈತಿ, ತಿನ್ನಾಕೈತಿ, ಉಡಾಕೈತಿ, ತೊಡಾಕೈತಿ, ಇದೊಂದು ಒಳ್ಳೆ ಒಂದು ಗಾದೆ ಮಾತಾದಂಗ ಆಗ್ಬಿಟ್ಟದ. ಹಂಗಂದ್ರ ಅರ್ಥ ಏನು, ಉಣ್ಣಾಕ, ಉಡಾಕ, ತೊಡಾಕ ಇಷ್ಟ ಕೊಟ್ಬಿಟ್ರೆ ಆಕೆ ನಗ್ತಾ ಇರ್ಬೇಕ? ಹಂಗ ಆಗುದಿಲ್ಲಲ್ಲ. ಆಕೆ ಒಳಗಡೆ ಆಕೆ ಏನನ್ನ ಅನುಭವಿಸ್ತಿರ್ತಾಳ. ನಾ ಹೇಳಿದ್ನಲ್ಲ ನಿಮ್ಗ, ಬಾವಿ ಒಳಗ್ ಬೀಳೋ ಹೆಣ್ಮಗಳಿಗೆ ಊಟ ಹಾಕ್ತೀನಿ, ಒಳ್ಳೆ ಬಟ್ಟೆ ಕೊಡ್ತೀನಿ, ಬಂಗಾರ ಕೊಡ್ತೀನಿ, ಆಮೇಲೆ ತಿನ್ನಾಕ್ ಕೊಡ್ತೀನಿ, ಉಣ್ಣಾಕ್ ಕೊಡ್ತೀನಿ, ಕುಡಿಯಾಕ್ ಕೊಡ್ತೀನಿ ಅಂತಂದ್ರ ಆಕೆ ಏನಂತ, ನನ್ನ ಮೊದ್ಲು ಬಾವಿಯಿಂದ ಮೇಲೆ ಎತ್ತು, ನಾನು ಹೊರಗಡೆ ಉಸಿರಾಡಬೇಕು, ಒಳ್ಳೆ ವಾತಾವರಣದೊಳಗ್ ಬರ್ಬೇಕು, ಆಮೇಲೆ ನಾ ನೋಡ್ತೀನಿ ಅವೆಲ್ಲ ಊಟ ಮಾಡೋದು, ಉಣ್ಣೋದು, ತೊಡೋದು ಅಂತ ಹೇಳಿ. ಹಂಗ ಸೇಮ್ ಹೆಣ್ಮಕ್ಳು ಒಳಗಡೆಯಿಂದ ಅದಕ್ಕೆ ಏನು ಎಮೋಷನಲ್ ಸಪೋರ್ಟ್ ಬೇಕು. ಎಮೋಷನಲ್, ನಾನ್ ಇದ್ದೀನಿ ನಿನ್ ಜೊತೆಗೆ, ಏನೂ ಆಗುದಿಲ್ಲ, ಎಲ್ಲಾರು ತಪ್ಪುಗಳನ್ನ ಮಾಡ್ತಾರ, ನೀ ಕಿರಿಕಿರಿ ಮಾಡ್ಕೊಳ್ಳೋದ್ರಾಗ ಏನು ತಪ್ಪಿಲ್ಲ, ಓಕೆ, ಆ ಕಿರಿಕಿರಿಗೆ ನಾವೇನ್ರ ಕಾರಣ ಆಗಿದ್ವಿ ಅಂದ್ರೆ ನಾವು ಚೇಂಜ್ ಮಾಡ್ಕೊಳ್ತೀವಿ, ನೀನು ನಮಗ್ ಬಹಳ ಮುಖ್ಯ, ನೀನ್ ನಮ್ಮ ಫ್ಯಾಮಿಲಿಗ್ ಬಹಳ ಮುಖ್ಯ ಅನ್ನುವಂಥ ಒಂದು ಫೀಲಿಂಗ್ಸ್ ಅನ್ನ ಕೊಡುವಂತ ವಾತಾವರಣ ಇರ್ಬೇಕು. ಅದೆಲ್ಲ ಬಿಟ್ಟು ನೀ ಯಾಕರ ಅದೆಯೋ ಅನ್ನೋ ಒಂದು ಫೀಲಿಂಗ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ರೆ, ಕಿರಿಕಿರಿ ಮಾಡ್ಕೊಂಡ್ರೆ ಆಕೆ ಇನ್ನೂ ಅಷ್ಟು ಸಿಂಕ್ ಆಗ್ತಾ ಹೋಗ್ತಾಳ. ಆಮೇಲೆ ಅದು ಅವ್ರದ್ದು ತಪ್ಪಲ್ಲ, ಯಾಕಂದ್ರ ಇದು ಅವ್ರಿಗೆ ಮೆಡಿಕಲ್ ನಾಲೆಜ್ ಇರುವುದಿಲ್ಲ. ಎಷ್ಟೋ ಸಾರಿ ಅವ್ರು ಅದೇ ಹೇಳ್ತೀನಲ್ಲ, ಎಲ್ಲಾ ಕೊಟ್ಟಿರ್ತೀವಿ, ಈಗ ಚಂದ ಇರಂಗಿಲ್ರಿ, ಯಾವಾಗ ನೋಡಿದ್ರೆ ಮುಖ ಸಪ್ ಮಾಡ್ಕೊಂಡ್ ಕೂತಿರ್ತಾಳ್ರಿ, ಮನಿ ಬಂದ ಹುರ್ರ ಅಂತ ಇದು ಮಾಡ್ತಾಳ್ರಿ ಆಟೋಮೆಟಿಕಲಿ. ಯಾಕಂದ್ರೆ ಆಕಿಗೆ ಆ ಹಂತದೊಳಗ ಯಾರ ಮೇಲೆ ಹಾಕ್ಬೇಕು, ಯಾರ ಮೇಲೆ ಹಕ್ಕಿರ್ತದೋ ಅವ್ರ ಮೇಲೆ ಆಕೆ ದಬಾಯಿಸ್ತಿರ್ತಾಳ. ಸೊ ಅದನ್ನ ಅರ್ಥ ಮಾಡ್ಕೊಂಡು ಯಾವ ರೀತಿಯಾಗಿ ನಾವು ಸ್ಟೆಪ್ಸ್ ಅನ್ನ ತಗೊಂಡು ಆ ಒಂದು ಮೆನೋಪಾಸ್ ಆದಂತ ಹೆಣ್ಮಗಳು ಯಾವ ರೀತಿ ಇಂತಹ ಒಂದು ನೆಗೆಟಿವ್ ಅಟ್ಮಾಸ್ಫಿಯರ್ ಇಂದ ಹೊರಗೆ ಬಂದು ವಿತ್ ಅ ಸಪೋರ್ಟ್ ಆಫ್ ಫ್ಯಾಮಿಲಿ ಮೆಂಬರ್ಸ್, ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಯಾವ ರೀತಿಯಾಗಿ ಸಪೋರ್ಟ್ ಕೊಡ್ಬೇಕು, ಅಥವಾ ತಾನೇ ತನಗೆ ಹೆಂಗಕ್ಕೆ ವೈಯಕ್ತಿಕವಾಗಿ ಸಪೋರ್ಟ್ ಅನ್ನು ತಗೊಂಡು ಯಾವ ರೀತಿಯಾಗಿ ಹೊರಗೆ ಬರ್ಬೇಕು, ಇದಕ್ ಪ್ರಾಕ್ಟಿಕಲಿ ನಾವ್ ಏನ್ ಮಾಡ್ಬೇಕು, ಎಂಥ ಸಮಯದೊಳಗಕ್ಕೆ ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡ್ಬೇಕು, ಇವನ್ನೆಲ್ಲವನ್ನ ನಾವು ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅಷ್ಟ್ರೊಳಗನೆ ಮತ್ತೆ ಏನೇನ್ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾರ ಹೆಣ್ಮಕ್ಳು ಅನ್ನೋದು ನಿಮಗೆ ಗೊತ್ತಿದ್ರೆ, ಅಥವಾ ನೀವು ಫೇಸ್ ಮಾಡ್ತಾ ಇದ್ರೆ ದಯವಿಟ್ಟು ನನ್ನ ಕಮೆಂಟ್ ಅಲ್ಲಿ ಹಾಕ್ರಿ. ಆ ಎಲ್ಲಾ ಪಾಯಿಂಟ್ಸ್ ಗಳನ್ನು ಕೂಡ ನಾನು ಸೇರಿಸಿ ಅವುಗಳಿಗೆ ಒಳ್ಳೆ ರೀತಿಯ ಪ್ರಾಕ್ಟಿಕಲಿ ನಾವಿಲ್ಲಿ ಏನ್ ನಮ್ಮ ಆಸ್ಪತ್ರೆಗೆ ನಾವು ಡೀಲ್ ಮಾಡ್ತೀವಿ ಅದನ್ನೇ ಹೇಳ್ತೀನಿ ನಾನು. ಓಕೆ, ಬಿಕಾಸ್ ಎವ್ರಿ ಡೇ ಐ ಡೀಲ್ ವಿತ್ ಸಚ್ ಕೇಸಸ್, ಎವ್ರಿ ವೀಕ್ ಐ ಡೀಲ್ ವಿತ್ ಕೌನ್ಸಿಲಿಂಗ್ಸ್ ಅಂಡ್ ಆಲ್. ನಾನು ಅವ್ನಿಗೆ ಮಾಡ್ತಾನೆ ಇರ್ತೀನಿ. ಮತ್ತು ಫಾರ್ಚುನೇಟ್ಲಿ ದೇವರ ಅನುಗ್ರಹದಿಂದ ನಾವು ಒಳ್ಳೆ ರಿಸಲ್ಟ್ ಬಂದದ. ಎಷ್ಟೋ ಸಿಂಕಿಂಗ್ ವಿಮೆನ್ ಅನ್ನ ನಾವು ಮೇಲೆತ್ತೀವಿ, ಅವ್ರಿಗೆ ಒಳ್ಳೆ ಕ್ವಾಲಿಟಿ ಲೈಫ್ ಅನ್ನ ಕೊಟ್ಟಿವಿ. ಸೊ ಇಲ್ಲಿ ನಾವು ಕ್ಲಿನಿಕಲಿ ನಾವ್ ಏನ್ ಮಾಡ್ಲಿಕ್ಕತ್ತೀವಿ ಅದೇ ನಾಲೆಜ್ ಅನ್ನ ನಿಮ್ ಜೊತೆಗೂ ನಾ ಶೇರ್ ಮಾಡ್ಕೊಳ್ತೀನಿ. ಇದರಿಂದ ನೀವು 100 ಜನರೊಳಗೆ ಒಂದು 10 ಜನರಿಗಾದ್ರೂ ಹೆಲ್ಪ್ ಆದ್ರೆ ಅದೇ ಸಾಕು. ಎಸ್ಪೆಷಲಿ ಇಂತಹ ವಿಡಿಯೋಗಳನ್ನ ನೀವು ನೋಡೋದ್ರ ಜೊತೆಗೆ ನಿಮ್ಮ ಮನೆಯ ಗಂಡಸರಿ ತೋರಿಸ್ರಿ. ಸುಮ್ನೆ ಎಂತೆಂತದೋ ವಿಡಿಯೋ ನೋಡೋದಕ್ಕಿಂತ ಈ ವಿಡಿಯೋಗಳನ್ನ ಗಂಡಸರಿ ತೋರಿಸ್ರಿ. ನಾನಿಲ್ಲಿ ಗಂಡಸರು ತಪ್ಪು ಅಂತ ಹೇಳೋದಿಲ್ಲ, ಅವ್ರಿಗೆ ಒಂದೊಂದ್ಸರಿ ಆ ವಿಷಯದ ಅವೇರ್ನೆಸ್ ಇಲ್ಲ ಅಂತಂದ್ರೆ ಅವ್ರು ಹಂಗ್ ಬಿಹೇವ್ ಮಾಡ್ತಾರೆ. ಹಂಗಂತ ಹೇಳಿ ಅವ್ರು ನಿಮ್ಗಿಂತ ಸಣ್ಣವ್ರು ಇರೋದಿಲ್ಲ, ಅವರು ಕೂಡ ಆಂಡ್ರೋಪಾಸ್ ಅನ್ನುವಂತ ಒಂದು ಫೇಸ್ ಒಳಗೆ ಹೋಗ್ತಿರ್ತಾರ, ಅವ್ರಿಗೂ ಕಿರಿಕಿರಿ ಆಗ್ತಿರ್ತದ. ಈ ಟೈಮ್ ಒಳಗಡೆ ನಾವ್ ಎಷ್ಟು ಸಪೋರ್ಟ್ ಅನ್ನ ಇಸ್ಕೋಬೇಕು, ಎಷ್ಟು ಸಪೋರ್ಟ್ ಕೊಡ್ಬೇಕು ಅನ್ನೋದು ಬಹಳ ಮುಖ್ಯ. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋ ಒಳಗೆ ಡೆಫಿನೆಟ್ಲಿ ಡಿಸ್ಕಸ್ ಮಾಡೋಣ. ಕೀಪ್ ವಾಚಿಂಗ್ ಅಂಡ್ ವೇಟಿಂಗ್ ಮೈ ವಿಡಿಯೋಸ್. Until then, namaste.